ನೂತನ ಮೆಂಬರ್ಗಳು ಬಂದಿದ್ದಾರೆ ಸರ್. ನೀವು ಇರ್ಲಿಲ್ಲ ಅದು ಮಾಡಿದ್ರಿ. ರಮೇಶ್ ಬಾಬು ಮತ್ತೆ ಆರತಿ ಕೃಷ್ಣ ಪರಿಚಯ ಮಾಡಿ, ಹಿಂದೆ 2 ಜನ ಯಾರೋ ಕೂತಿದ್ದಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರು ಯಾರು ಅಂತ. ಪರಿಚಯ ಮಾಡಿಕೊಟ್ರಿ? ಅವ್ರು ಮಾಡ್ಲಿಲ್ಲ, ಅವ್ರು ಇರ್ಲಿಲ್ಲ ಅವಾಗ, ಅವ್ರು ಇರ್ಲಿಲ್ಲ ಸ್ವಾಮಿ. ನಾನು ಕರೆಕ್ಟಾಗಿ ಕೇಳಿದೆ. ಈಗ ನೀವು ಅವರು ಬಂದು ಅವ್ರು ಪರಿಚಯ ಮಾಡ್ಬೇಕಾದ್ರೆ ಸಭಾನಾಯಕರ ಕೆಲಸ ಇದೆ, ದಯವಿಟ್ಟು ನೀವು ಮಾಡ್ಬೇಕು. ಪತ್ರಿಕಾ ಪರಿಚಯ ಇರ್ತಕ್ಕಂಥ ಆರತಿ ಅವ್ರು ಬಂದಿಲ್ಲ, ಆರತಿ ಅವ್ರು ಬಂದಿಲ್ಲ, ಮೇಡಮ್ ಬಂದಿದ್ದಾರೆ. ಜಕ್ಕಪ್ಪನವರೆಲ್ಲ ಜಕ್ಕಪ್ಪನವ್ರು ಈಗಾಗಲೇ ನಮ್ಮ ಪಕ್ಷದಲ್ಲಿ ವಿವಿಧ ಸ್ಥಾನಗಳು ಪಡೆದಿರುವಂಥವ್ರು. ನಮ್ಮ SC ಸೆಲ್ನ ರಾಜ್ಯಾಧ್ಯಕ್ಷರಾಗಿ ಪರಿಚಯ ಮಾಡಿಕೊಡಿ ಸಾಕಂದ್ರೆ. ಮಾರುತಿಯವರು ಆಯ್ತಲ್ಲ, ಕೆ ಶಿವಕುಮಾರ್ ಅವರು ಅಂತ ಹೇಳಿದ್ರು ಕಾಲ ಮೊದಲೇ ಅವ್ರು ಹೇಳಿದೆ ಪತ್ರಿಕೆ ಕೇಳಿ. ಮಾರುತಿಯವರು, ರಮೇಶ್ ಬಾಬು ಅವರು ಪರಿಚಯ ತಕ್ಕೋದರಿ. CT ರವಿ ಪ್ರಶ್ನೋತ್ತರಗಳು ದಯಮಾಡಿ ನೇರವಾಗಿ ಪ್ರಶ್ನೆ ಕೇಳಬೇಕು, ಉತ್ತರವನ್ನು ನೇರವಾಗಿ ಹೇಳಬೇಕು ಸಚಿವರು. ಮಾನ್ಯ ಸಭಾಪತಿಗಳೇ, 11:45 ಕುರಿತಿನ ಪ್ರಶ್ನೆ 14 ಮಾನ್ಯ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿ ರವಿ ಅವರು. ಮಾನ್ಯ ಸಭಾಪತಿಗಳೇ, ನಾನು ಕೇಳಿದ ಪ್ರಶ್ನೆ BPL ಪಡಿತದಾರರಿಗೆ ವಿತರಿಸತಕ್ಕಂಥ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಣೆ ಮಾಡಿ ಹೊರದೇಶಗಳಿಗೆ, ರಾಜ್ಯಗಳಿಗೆ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ದಾಖಲಾದ ಪ್ರಕರಣದಲ್ಲಿ ಎಷ್ಟು ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ, ಎಷ್ಟು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಮತ್ತು ಯಾರ್ಯಾರ ಮೇಲೆ ಮೊಕದ್ದಮೆ ದಾಖಲಿಸಿದಿರಿ? ಅನ್ನಭಾಗ್ಯ ಅಕ್ಕಿಯ ಅಕ್ರಮ ಸಂಗ್ರಹ ಮತ್ತು ಮಾರಾಟದ ಪ್ರಕರಣ ತನಿಖೆಗೆ ಸರ್ಕಾರ ಆದೇಶ ನೀಡಿದೆಯೇ? ಈ ಪ್ರಕರಣಗಳಲ್ಲಿ ಎಷ್ಟು ಜನರನ್ನು ಬಂಧಿಸಲಾಗಿದೆ? ಹೂಡಿರುವ ಪ್ರಕರಣಗಳು ಯಾವುವು? ಅಕ್ರಮದಲ್ಲಿ ಸಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕೈಗೊಂಡಿರ್ತಕ್ಕಂಥ ಕ್ರಮ ಏನು? ಅಕ್ರಮ ಅಕ್ಕಿ ಸಾಗಾಣಿಕೆಯ ದಂಧೆಕೋರರಿಂದ ಕೊಲೆಯಾದ ಮತ್ತು ಹಲ್ಲೆಗೊಳಗಾದವರ ವಿವರ ನೀಡುವುದು. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? ಮಾನ್ಯ ಸಭಾಪತಿ 2025-26 485 ಪ್ರಕರಣಗಳನ್ನು ದಾಖಲೆ ಮಾಡಿದೆ. 461 FIR ಹಾಕಿದ್ದೀವಿ. 570 ಜನ ಬಂಧಿಸಲಾಗಿದೆ. 29,603 ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಂಡಿದೆ. 314 ವಾಹನ ಜಪ್ತಿಯಾಗಿದೆ. ಯಾದಗಿರಿ ಕೇಸಲ್ಲಿ CIDಗೆ ವಹಿಸಿದ್ದೀವಿ. ಕೊಪ್ಪಳ ಗೋದಾಮ್ ನಡೆದಂಥ ಸುಮಾರು 330 ಕ್ವಿಂಟಾಲ್ ವಶಪಡಿಸಿಕೊಳ್ಳಲಾಗಿದೆ. FIR ಅನ್ನು ದಾಖಲೆ ಮಾಡಿದೆ. ಬಾಗಲಕೋಟೆಯಲ್ಲಿ FIR ಆಗಿದೆ. ಅಲ್ಲಿ ಆದಂಥ ಘಟನೆಯಲ್ಲಿ ಒಬ್ಬ ಪತ್ರಕರ್ತನಿಗೆ ಕೊಲೆ ಆಗಿದೆ. ಅದರ ಬಗ್ಗೆ ಈಗಾಗಲೇ ನಾವು ಶ್ರೀ ಬಸವರಾಜ ರಾಮಪ್ಪ ಕಾನಗೊಂಡ ಆಲಗೂರು ಇವರ ಬನಹಟ್ಟಿಯಿಂದ ಜಮಖಂಡಿ ಕಡೆಗೆ TVS ಸ್ಕೂಟರ್ ನಂಬರ್ KA 48X 9,550ರಲ್ಲಿ ತೆರಳುವಾಗ ಅಪಘಾತ ಪಡಿಸಿ ತೀವ್ರ ಸ್ವರೂಪದ ಗಾಯ ಪೆಟ್ಟುಪಡಿಸಿ ಸ್ಥಳದಲ್ಲಿ ಹತ್ಯೆ ಮಾಡಿರುವ ಬಗ್ಗೆ ಮೃತನ ಹೆಂಡತಿಯಾದ ಶ್ರೀಮತಿ ರಾಜಶ್ರೀ B ಕಾನಗೊಂಡ ಇವರು ಜಮಖಂಡಿ ಗ್ರಾಮೀಣ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಪ್ರಕರಣ ದಾಖಲಿಸಿದ್ದು ಪ್ರಸ್ತುತ ಸದರಿ ಪ್ರಕರಣ ವಿಚಾರಣೆಯು ಹಂತದಲ್ಲಿರುತ್ತದೆ. ಸಾರ್ವಜನಿಕ ವಿತರಣೆ ಪದ್ಧತಿಯ ಅಕ್ಕಿಯ ಅಕ್ರಮ ದಾಸ್ತಾನು ಮತ್ತು ಕಾಳಸಂತೆಯಲ್ಲಿ ಮಾರಾಟಕ್ಕೆ ಕಡಿವಾಣ ಹಾಕಲು ಈ ಕೆಳಕಂಡ ಕ್ರಮಗಳನ್ನು ತೆಗೆದುಕೊಂಡಿದೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕಲು ಇಲಾಖೆಯ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಸಿಬ್ಬಂದಿ ಕಾಲಕಾಲಕ್ಕೆ ಮೇಲ್ವಿಚಾರಣೆ ಮಾಡುವಂತೆ ನಿರ್ದೇಶನ ನೀಡಿ ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿದೆ ಮತ್ತು
ನೀವು ಹೇಳಿ ಬಾಯಲ್ಲಿ ಉತ್ತರಕ್ಕೆ ಹೋಗಿದ್ದೀವಿ, ನಿಮ್ಗೆ ಹೇಳಿ ಹಾಗೆ. ಹೇಳಿದ್ದೀನಿ ಸರ್ ರವಿ ಇನ್ನೇನಾದ್ರೂ ಕೇಳಿ. ಮಾನ್ಯ ಸಭಾಪತಿಗಳೇ, ಇವ್ರು ಕೊಟ್ಟಿರೋ ಉತ್ತರ ಗಮನಿಸಿದಾಗ ಇಡೀ ಹಗರಣ ರಾಜ್ಯವ್ಯಾಪಿ ವ್ಯಾಪಿಸಿರೋದು ಕಂಡು ಬರುತ್ತೆ. ಇವರೇ ಕೊಟ್ಟಿರೋ ಉತ್ತರದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಅಕ್ರಮ ವ್ಯಾಪಿಸಿರೋದು ಕಂಡು ಬರುತ್ತೆ. ಮತ್ತೆ ಮಾಹಿತಿ ಇರೋದೇನು ಅಂದರೆ, ಸಿಂಗಾಪುರದಲ್ಲಿ ಇದೇ ಪಾಲಿಸ್ ಮಾಡಿ ಈ ಅಕ್ಕಿಯನ್ನು 25 kgಗೆ 8,000 ರೂಪಾಯಿ ಮಾರಾಟ ಮಾಡ್ತಾರಂತೆ. ದುಬೈನಲ್ಲಿ 10 kg ಅಕ್ಕಿಗೆ 15,500 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ, ಅಂದರೆ 150 ರೂಪಾಯಿ kg. ಅಲ್ಲಿಗೆ ನಾವು ಯಾರಿಗೆ ಬಡವರಿಗೆ ಅನ್ನಭಾಗ್ಯ ಅಂತ ಕೊಡ್ತೇವೆ, ಅವ್ರಿಗೆ ಬಡವರಿಗೆ ತಲುಪ್ತಾ ಇಲ್ಲ ಅಥವಾ ಬಡವರಿಗೆ ಬೇಕಾಗಿಲ್ಲ. ಇದರೊಳಗಡೆ ಅಧಿಕಾರಿಗಳು ಶಾಮೀಲಾಗಿರೋದು ನೀವೇ ಹೇಳಿರೋ ಪ್ರಕಾರ TAPCMS ಇಂದಲೇ ಗೋಡಾನಿಗೆ ಬರೋಕ್ಕಿಂತ ಮುಂಚೆನೇ ಮಾಯವಾಗಿದೆ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಅಂಥೇಳಿ ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. FIR ನನ್ನ ಹತ್ರ ಒಂದು ಮಾಹಿತಿ ತಗೊಂಡ್ರ ಪ್ರಕಾರ ಒಂದೊಂದು ಜಿಲ್ಲೆನಲ್ಲೇ 30-40 FIRಗಳು ದಾಖಲಾಗಿದ್ದಾವೆ. ಅಲ್ಲಿಗೆ ಇದರ ಆಳ ಅಗಲ ಬಹಳ ವ್ಯಾಪಕವಾಗಿದೆ. ಬೇಲಿಯೇ ಎದ್ದು ಹೊಲ ಮೇಯ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಇದರ ಸಮಗ್ರ ತನಿಖೆಗೆ SIT ರಚನೆ ಮಾಡುವ ಅಗತ್ಯ ಇದೆ ಅಂತ ಕಂಡು ಬರ್ತಾ ಇದೆ. ಯಾವುದೋ ಒಂದು ಪ್ರಕರಣ ಆದರೆ ಇಂಡಿವಿಜುವಲ್ ಇನ್ಸಿಡೆಂಟು ಯಾರೋ ಒಬ್ಬ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.